ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿಬರ್ತಾ ಇರುವ AS 24x7 ನ್ಯೂಸ್. ನಾಳೆ 12ನೇ ತಾರೀಕು ಶುಕ್ರವಾರ ಮಧ್ಯಾಹ್ನದ ನಂತರ ಹುಣಸೂರಿನಲ್ಲಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿ ಹುಣಸೂರಿನ ಸಂವಿಧಾನ ಸರ್ಕಲ್ನಿಂದ ಕಲ್ಪತರುವರೆಗೆ ಮುಸ್ಲಿಂ ಸಮಾಜದ ಮುಖಂಡರು ಹಾಗೂ ಅಭಿಮಾನಿಗಳು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ಮುಸ್ಲಿಂ ಸಮುದಾಯದ ಮುಖಂಡರು ಕರೆ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಅತಿ ಹೆಚ್ಚು ಅಭಿಮಾನಿಗಳು ಆಗಮಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ನಮಸ್ತೆ, ನಾನು ಡಾಕ್ಟರ್ ಅಬ್ದುಲ್ ಶುಕೂರ್ ಮಾತಾಡ್ತೀನಿ. ರೈತ ಪರ್ವ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ, ವಿಜಯಕುಮಾರ್ ರಾಜ್ಯಾಧ್ಯಕ್ಷರು ವತಿಯಿಂದ ನಾನು ಇವತ್ತು ಹುಣಸೂರಲ್ಲಿ ಒಂದು ಜಮೀರ್ ಅಹಮದ್ ಖಾನ್ ಬಗ್ಗೆಯಲ್ಲಿ ನಾವು ಇಲ್ಲಿ ಹುಣಸೂರಲ್ಲಿ 12ನೇ ತಾರೀಕು UP ಬರಲ್ಲಿ ಹಾಗೂ APJ ಅಬ್ದುಲ್ ಕಲಾಂ ಅವ್ರ ಸರ್ಕಲಲ್ಲಿ ನಾವು ನಾಳೆ 2ರಿಂದ 2:15 ನಾವೊಂದು ಸ್ಟ್ರೈಕ್ ಮಾಡೋಕ್ಕೋಸ್ಕರ ನಮ್ಮ ನೇತೃತ್ವದಿಂದ, ಅದು ನನ್ನ ನೇತೃತ್ವದಿಂದ ಇವತ್ತು ನಾಳೆ ಒಂದು ಸ್ಟ್ರೈಕ್ನ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಎಲ್ಲರಿಗೂ ನಾವು ಬೇಡ್ಕೊಳ್ಳೋದೇನಂತಂದರೆ, ಎಲ್ಲರೂ ಜಮೀರ್ ಅಹಮದ್ ಫ್ಯಾನ್ ಆಗೋರು ಯಾರೇ ಇರಲಿ ದಯವಿಟ್ಟು ಬಂದ್ಬಿಟ್ಟು ಒಂದು ಅಬ್ದುಲ್ ಕಲಾಂ ಅವ್ರ ನೇತೃತ್ವದಿಂದ ಆ ಸರ್ಕಲಲ್ಲಿ ನಾವು ಮಾಡ್ತಾಯಿದ್ದೀವಿ. ಹುಣಸೂರಲ್ಲಿ ಖಂಡಿತ ದಯವಿಟ್ಟು ಎಲ್ಲರೂ ಸ್ಟ್ರೈಕ್ಗೆ ಬರಬೇಕು ಅಂತ ನಾನು ಬೇಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಜಮೀರ್ ಅಹಮದ್ ಖಾನ್ ಸಾಹೇಬರ ಬಗ್ಗೆ ಕರ್ನಾಟಕದಲ್ಲಿ ನಡೀತಾ ಇರೋ ಪ್ರತಿಭಟನೆಗಳು ನಾವು ನೋಡ್ತಾ ಇದ್ದೀವಿ. ಬರೀ ಮುಸ್ಲಿಮರೇ ಅಲ್ಲ, ಹಿಂದೂ ಸಮಾಜನೂ ಸಹ ಜಮೀರ್ ಅಹಮದ್ ಖಾನ್ ಸಾಹೇಬರ ಬೆನ್ನಿಗೆ ನಿಂತಿದೆ. ಯಾಕೆಂದರೆ ಇವತ್ತು ಅವ್ರಿಗಾಗಿರೋ ಅನ್ಯಾಯ, ಅವ್ರನ್ನ ಎಲ್ಲ ಕಡೆ ರಾಜಕೀಯವಾಗಿ ಹಿಂದೆ ಮಾಡೋಕ್ಕೆ ನೋಡ್ತಾ ಇರೋ ಸಂದರ್ಭದಲ್ಲಿ ಇವತ್ತು ಮುಸ್ಲಿಂ ಸಮಾಜ, ಮುಸ್ಲಿಂ ಸಮುದಾಯ ತುಂಬ ಸಂಕಟದಲ್ಲಿ, ತುಂಬ ದುಃಖದಲ್ಲಿದೆ. ಇಂಥ ಸಂದರ್ಭದಲ್ಲಿ ನಾವು ಯಾವತ್ತೂ ಇಂಥ ಒಂದು ದೊಡ್ಡ ವ್ಯಕ್ತಿನ, ನಮ್ಮ ಸಮಾಜದ ಜಮೀರ್ ಅಹಮದ್ ಖಾನ್ನ ಈ ರೀತಿ ಹಿಂದೆ ಮಾಡೋದು ನಮಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆದ್ದರಿಂದ ನಾವು ಎಲ್ಲ ಮುಸ್ಲಿಂ ಮುಖಂಡರು ಇವತ್ತು ಒಂದು ಮೀಟಿಂಗ್ ಮಾಡಿ, ಒಂದು ಸಭೆ ಮಾಡಿ ಈ ನಿರ್ಧಾರನ ನಾವು ತಗೊಂಡಿದ್ದೀವಿ. ಶುಕ್ರವಾರ ನಮಾಜ್ ಆದಮೇಲೆ ನಾವು ಸಂವಿಧಾನ ಸರ್ಕಲಲ್ಲಿ ಪೊಲೀಸ್ ಪರ್ಮಿಷನ್ ತಗೊಂಡು ಇದೊಂದು ದೊಡ್ಡ ಪ್ರತಿಭಟನೆ ಮಾಡಿ ನಮ್ಮ ಜಮೀರ್ ಖಾನ್ ಸಾಹೇಬ್ಗಾಗಿರುವ ಅನ್ಯಾಯನ ಸರಿಪಡಿಸಬೇಕು. ಅವ್ರಿಗೆ ಒಂದು ಸರಿಯಾದ ಅಧಿಕಾರ, ಅವ್ರಿಗೆ ಒಂದು ಸರಿಯಾದ ಸ್ವಾಭಿಮಾನ, ಅವ್ರಿಗೆ ಮತ್ತೆ ಒಂದು ಅಧಿಕಾರ ಕೊಟ್ಟು ಮುಸ್ಲಿಂ ಸಮಾಜನ ಅವರು ಯಾವ ರೀತಿ ಒಂದುಗೂಡಿಸ್ತಾರೆ ಅಂತ ಅಂದರೆ ನಾವು ಹೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಎಲೆಕ್ಷನ್ ನಡೆದು 136 ಸೀಟ್ಗಳನ್ನ ಪಡೆದು ಹಗಲು ರಾತ್ರಿ ಜಮೀರ್ ಅಹಮದ್ ಖಾನ್ ಅವ್ರ ಹತ್ರ ಕೆಲಸ ಮಾಡಿಸಿ, ಅವರು ಮುಸ್ಲಿಂ ಸಮಾಜನ ಸೇರಿಸಿ, ಪ್ರತಿಯೊಂದು ಸಂಘಟನೆಗಳು ಸೇರಿ ಈ ಕಾಂಗ್ರೆಸ್ ಪಕ್ಷನ ಗೆಲ್ಸೋದಕ್ಕೋಸ್ಕರ ಪ್ರಯತ್ನ ಪಟ್ಟ ಜಮೀರ್ ಅಹಮದ್ ಖಾನ್ ಸಾಹೇಬ್ರವ್ರಿಗೆ ಇದು ಮಾಡ್ತಾ ಇರೋದು ತುಂಬ ಅನ್ಯಾಯ. ಈ ದಾವಣಗೆರೆಯಲ್ಲಿ ನಡೆದ ಎಲೆಕ್ಷನ್ ಒಂದೇ ವಿಷಯವಾಗಿ ಇಲ್ಲ ಸಲ್ಲದ ಅಪವಾದಗಳನ್ನು ಅವ್ರ ಮೇಲೆ ಮಾಡಿ ಅವ್ರನ್ನ ಈ ರೀತಿ ಹಿಂದೆ ಆಗ್ತಾ ಇರೋದು ನಮ್ಮಿಂದ ಆಗ್ತಾ ಇಲ್ಲ. ಆದ್ರಿಂದ ದಯವಿಟ್ಟು ಈ ಕೆಲಸನ ನಾವು ಒಬ್ಬರಲ್ಲ, ಇಡೀ ತಾಲೂಕಿಂದ ಜನಗಳನ್ನ ಸಂಘಟಿಸಿ ನಾವು ಅವರಿಗೆ ಸರಿಯಾದ ಸ್ಥಾನಮಾನ ಕೊಡದೇ ಇದ್ದಾಗ ನಾವು ಇನ್ನೂ ಹೆಚ್ಚಾಗಿ ದೊಡ್ಡ ಪ್ರತಿಭಟನೆ ಮಾಡೋದಕ್ಕೋಸ್ಕರ ನಾವು ನಿರ್ಧರಿಸಬೇಕಾಗುತ್ತೆ. ಆದ್ರಿಂದ ಅದಾಗೋದಕ್ಕೆ ಮೊದಲು ಇದೊಂದು ಕೆಲಸನ ಮಾಡಿ ಅವ್ರಿಗೊಂದು ಸರಿಯಾದ ಸ್ಥಾನಮಾನ ಕೊಡ್ತೀರಾ ಅಂತ ಹೇಳಿ ನಾವು ನಂಬಿದ್ದೀವಿ. ನಮ್ಮ ಮುಸ್ಲಿಂ ಸಮಾಜಕ್ಕೆ, ನಮ್ಮ ಮುಸ್ಲಿಂ ಬಾಂಧವರಿಗೆ ಮತ್ತು ಹಿಂದೂ ಬಾಂಧವರಿಗೆ, ಯಾಕೆಂದ್ರೆ ಅವರು ಬರೀ ಮುಸ್ಲಿಮರಿಗೆ ನೆರವಾದವರಲ್ಲ. ನಾವು ನೋಡ್ತಾ ಇದ್ದೀವಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲಾ ಜಾತಿಯವರು ಅವರು ಸಹಾಯ ಮಾಡಿದ್ದಾರೆ, ಎಲ್ಲಾ ಜಾತಿಯವರು ಅವರಿಂದ ಸಹಾಯ ಪಡೆದಿದ್ದಾರೆ. ಎಲ್ಲ ನಾವು ನೋಡ್ತಾ ಇದ್ದೀವಿ. ಬರೀ ಮುಸ್ಲಿಮರಿಗೆ ಸಹಾಯ ಮಾಡಿದ್ದಲ್ಲ, ಬರೀ ಮಸೀದಿಗಳಿಗೆ ಸಹಾಯ ಮಾಡಿದ್ರೆ ನಾವು ಮುಸ್ಲಿಮರು ಸಪೋರ್ಟ್ ಮಾಡಬೇಕಾಗಿತ್ತು. ಆದ್ರೆ ಚರ್ಚ್ಗಳಿಗೆ, ದೇವಸ್ಥಾನಗಳಿಗೆ, ಮಸೀದಿಗಳಿಗೆ ಪ್ರತಿಯೊಂದಕ್ಕೂ ಸಹಾಯ ಮಾಡಿದ್ದಾರೆ.
ಆದ್ರಿಂದ ಇವತ್ತು ನಾವು ನೋಡ್ತಾ ಇದ್ದೀವಿ, ಬರೀ ಮುಸ್ಲಿಮರೇ ಪ್ರತಿಭಟನೆ ಮಾಡ್ತಾ ಇಲ್ಲ, ಇವತ್ತು ರೈತರ ಸಂಘ ಸಹ ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿದೆ, ನಮ್ಮ ಹಿಂದೂ ಅಣ್ಣ ತಮ್ಮಂದಿರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದ್ರಿಂದ ಇವತ್ತು ಸರಿಯಾದ ಸ್ಥಾನಮಾನ ಕೊಟ್ಟು ಅವರಿಗೆ ಸರಿಯಾದ ರೀತಿಯಲ್ಲಿ ಎಬ್ಬಿಸಿ ಮತ್ತೆ ಬರುವ 28ರ ಎಲೆಕ್ಷನ್ ನಲ್ಲಿ, ಚುನಾವಣೆಯಲ್ಲಿ ಅವ್ರನ್ನ ಮುಂದಾಳತ್ವವಾಗಿ ವಹಿಸಿ ಮುಸ್ಲಿಂ ಸಮಾಜನ ಒಗ್ಗಟ್ಟು ಮಾಡಬೇಕು ಅಂತ ನಾವು ಈ ರೀತಿ ತಮ್ಮಿಂದ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಸಹಕರಿಸ್ತೀರಾ ಅಂತ ನಾವು ನಂಬಿರ್ತೀವಿ. ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿಬರ್ತಾ ಇರುವ AS 24x7 ನ್ಯೂಸ್.